ಇದು ಹಿಂದೆ ನಮ್ಮ ಚುನಾವಣೆ ಸಮಯದಲ್ಲೇ ಈ ಟೆಂಡರನ್ನು ಅವಾರ್ಡ್ ಆಗಿತ್ತು. ಈ ಎಕ್ಸೆಲ್ ಪ್ಲಾಂಟಲ್ಲಿರೋ ಕಸವನ್ನು ಅದರ ಒಂದು ತೆಗಿಲಿಕ್ಕೆ ಮತ್ತು ಏನು ಅದನ್ನ ವಿಂಗಡಿಸಿ ಮತ್ತು ಯಾವುದು ನಾನ್ ಕಂಪೋಸ್ಟಬಲ್ಲು ಅದ್ರ ಬಗ್ಗೆ ಏನೋ ಸೂಕ್ತ ಕ್ರಮ ತಗೊಂಡು ಏನು ನಾವು ಕಂಪೋಸ್ಟಬಲ್ ಅಂತ ಅದು ಹೇಗೆ ಬಳಸ್ಬೋದು ಅಂತ, ಯಾಕಂದರೆ ಅದರಲ್ಲೂ ಸಹ ಹೆವಿ ಮೆಟಲ್ಸ್ ಇದೆ ಅಂತ ಒಂದು ವರದಿ ಬಂದಿದೆ. ಸೊ ಅದು ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಈ ಟೆಂಡರನ್ನು ಅವಾರ್ಡ್ ಮಾಡಿದ್ದು. ಅದೇ ರೀತಿಯಲ್ಲಿ ನೀವು ನೋಡ್ಬೋದು ಎಲ್ಲ ಕಸ ವಿಂಗಡಣೆ ಮಾಡ್ತಾಯಿದ್ದಾರೆ. ಮತ್ತು ಅದರದ್ದು ಒಂದು ಈ ಏನು ಸುಮಾರು 8 ಲಕ್ಷ ಟನ್ ಕಸ ಇದೆ ಇಲ್ಲಿ, ಅದರದ್ದು ತೆಗೆಯೋ ಕೆಲಸ ಮಾಡ್ತಾಯಿದ್ದಾರೆ ಟೆಂಡರ್ ಮೂಲಕ. ಸುಮಾರು ಐ ಥಿಂಕ್ ಇವಾಗ 4-5 ದಿನ ಹಿಂದೆ ಇಲ್ಲಿ ಈ ಕಸನೂ ಕೂಡ ಸುಡ್ತಾ ಇದೆ ಅಂತ ನಾವು ಸಾಮಾಜಿಕ ಜಾಲತಾಣದಲ್ಲಿ ಬೆಂಕಿ ಬಿತ್ತಿತ್ತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ. ಸುದ್ದಿ ಮಾಧ್ಯಮದಲ್ಲೂ ಸಹ ಇದು ರಿಪೋರ್ಟ್ ಆಗಿತ್ತು. ಅದಾಗಿದ್ದ ನಂತರ ನಾವು ಬಜೆಟ್ ಅಧಿವೇಶನದಲ್ಲಿರುವಾಗ ನಾವು DC ಕೇಳಿದ್ವಿ, ಒಂದು ವರದಿ ಬೇಕಾಗಿತ್ತು. ಮತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲೂ ಕೇಳಿದ್ವಿ, ಇದು ಕಂಟೈನ್ ಆಗ್ತಾ ಇದೆಯಾ ಏನೂ ಇಲ್ಲೋ ಅಂತ. ಅವ್ರು ಹೇಳಿದರು ಇವತ್ತು ನಾವು ಕೂಡ ಏನು 22 ಎಕರೆ ಅದು ಪೂರ್ತಿ ಏನು ಬೆಂಕಿ ನಿಲ್ಲಿಸಲಿಕ್ಕೆ ಮತ್ತು ಇಲ್ಲಿ ಕೂಡ ಒಂದು ರೀತಿ ವಿಷಕಾರಿ ಒಂದು ಹೊಗೆ ಇರೋದ್ರಿಂದ ಅದು ಕಷ್ಟ ಆಗ್ತಾಯಿದೆ. ಆದರೂ ಸಹ ನಾವು ನಿರಂತರ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಇವತ್ತು ಬಹುಶಃ ಸಂಪೂರ್ಣವಾಗಿ ಅಂದರೆ ಒಂದು 99% ಆದರೂ ಈ ಏನು ಬೆಂಕಿ ಇದೆ ಅದನ್ನ ಕಂಟೈನ್ ಮಾಡಿದ್ದಾರೆ. ಕೆಲವು ಕಡೆ ಒಳಗೆ ಹೊಗೆ ಇನ್ನೂ ಟ್ರ್ಯಾಪ್ ಆಗಿದೆ. ಸೊ ಅದು ಇವಾಗ ಆಚೆಗೆ ಅದು ಹೊಗೆ ಬಂದು ಆಚೆ ಬಂದ ಕ್ಷಣಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಅದು ಬಂದಿದ್ದ ತಕ್ಷಣವೇ ಅವರು ಅದನ್ನು ಕೂಡ ಕಂಟೈನ್ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಇದೆ ಇಲ್ಲಿ. ಇದು ಕೆಲವು ಅನುಮಾನಗಳಿದ್ದಾವೆ, ಅದನ್ನು ನಾವು DC ಕೈಯಲ್ಲಿ ಒಂದು ವರದಿ ಬೇಕು, ಮಹಾನಗರ ಪಾಲಿಕೆಯಲ್ಲೂ ಸಹ ಒಂದು ವರದಿ ಬೇಕು ಅಂತ ನಾನು ಕೇಳಿದ್ದೀನಿ. ಇವಾಗ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಆದರೆ ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಇಂಥ ಘಟನೆಗಳು ಆಗಬಾರ್ದು. ಮೈಸೂರಲ್ಲಿ ಸ್ವಚ್ಛತೆಗೆ ಒಂದು ಹೆಸರು ಆಗಿದೆ, ಒಂದು ಒಳ್ಳೆ ಏರ್ ಕ್ವಾಲಿಟಿಗೆ ಹೆಸರು ಆಗಿರ್ತಕ್ಕಂಥದ್ದು ನಮ್ಮ ನಗರ ಮೈಸೂರು. ಇಂಥ ಒಂದು ಘಟನೆಯ ಒಂದು ಮೂಲಕ ನಮಗೂ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಮತ್ತು ವೈಜ್ಞಾನಿಕವಾಗಿ ಕೆಲಸ ಮಾಡಿದರೂ ಸಹ ಇಂಥ ಘಟನೆಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಿರಬೇಕು. ಮುಂಚಿತವಾಗಿಯೇ ಏನು ಬರಗಾಲ ಬರುವಾಗ ಈ ಏನು ಚಾಮುಂಡಿ ಬೆಟ್ಟದಲ್ಲಿ ಏನು ಫಾರೆಸ್ಟ್ ಫೈರ್ ಇರೋ ಕಾರಣಕ್ಕಾಗಿ ಆವತ್ತು ಭಾಳ ಗಾಳಿ ಇತ್ತು ಅಂತ ಹೇಳ್ತಾಯಿದ್ರು, ಆ ಕಾರಣಕ್ಕಾಗಿ ಇಲ್ಲಿ ಬಂದಿದೆ. ಆದರೆ ಈಗ ಸಂಪೂರ್ಣ ಒಂದು ತನಿಖೆ ಆಗಿಲ್ಲ. ಅದು ಬರೋವರೆಗೂ ನಾವು ಏನು ಘೋಷಣೆ ಮಾಡೋದು ತಪ್ಪಾಗತ್ತೆ. ಅಧಿಕಾರಿಗಳು ಘೋಷಣೆ ಮಾಡಲಿ. ಆದರೆ ಇವಾಗವರೆಗೂ ಹೇಳುವಂಥದ್ದು ಎಂಜಿನಿಯರ್ ಎಲ್ಲ ಇದು ಯಾವುದೇ ರೀತಿ ಅವ್ರ ನಿರ್ಲಕ್ಷ್ಯಕ್ಕಾಗಿ ಅದಾಗಿಲ್ಲ, ಇದು ಅದಾಗಿ ಆಗಿರ್ತಕ್ಕಂಥದ್ದು. ಯಾಕಂದರೆ ಬಿಸಿಲು ಅಂತ ಏನೇ ಇದ್ದರೂ ಒಂದು ಈ ಸಮಯದಲ್ಲಿ ಬರಗಾಲ ಬಂದಾಗ ಸೂಕ್ತ ಕ್ರಮ ತಗೋಬೇಕು, ಮುಂಚೆನೇ ಎಲ್ಲ ಸಿದ್ಧತೆಗಳು ಮಾಡಬೇಕಾಗಿ ಅಂತ ನಾವು ಕೂಡ ಹೇಳಿದ್ದೀವಿ. ಮತ್ತು ವರದಿ ಬಂದಿದ ತಕ್ಷಣ ನಾವು ಕೂಡ ನಿಮಗೆ ಸ್ಪಷ್ಟವಾದ ಒಂದು ನಮ್ಮ ಘೋಷಣೆಯನ್ನು ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.